ಹೋಟೆಲ್ಗಳಲ್ಲಿ ಸಿಗುವಂತಹ ಬಹಳ ರುಚಿಯಾದ ಮತ್ತು ದೋಸೆ ಇಡ್ಲಿ ಬೋಂಡಗಳ ಜೊತೆ ಕೊಡುವಂತಹ ಕೊಕೊನೆಟ್ ಚಟ್ನಿನ ಮನೆಯಲ್ಲಿ ಅದೇ ಟೇಸ್ಟ್ ಅಲ್ಲಿ ಮಾಡ್ಕೊಳ್ಬಹುದು. ಕೊಕೊನೆಟ್ ಚಟ್ನಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಕೊಕೊನೆಟ್ ಚಟ್ನಿ ಹೇಗ್ ಮಾಡುದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕಿ, ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ 6 ರಿಂದ 8 ಗ್ರೀನ್ ಚಿಲ್ಲಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಿಮ್ಗೆ ಖಾರ ಕಮ್ಮಿ ಬೇಕು ಅಂದ್ರೆ ಸ್ವಲ್ಪ ಚಿಲ್ಲಿನ ಕಮ್ಮಿ ಹಾಕೊಳ್ಬಹುದು. ಗ್ರೀನ್ ಚಿಲ್ಲಿನ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅರ್ಧ ಆನಿಯನ್ ನ ಕಟ್ ಮಾಡಿ ಹಾಕೊಳ್ಬೇಕು. ಆನಿಯನ್ ನ ಹಾಕಿ ಆನಿಯನ್ ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ 1 ನಿಮಿಷ ನೀವು ಫ್ರೈ ಮಾಡ್ಕೊಳ್ಬೇಕು. ಆದ್ರೆ ಆನಿಯನ್ ಕಲರ್ ಚೇಂಜ್ ಆಗ್ಬಾರ್ದು. ಈಗ 6 ರಿಂದ 7 ಬೆಳ್ಳುಳ್ಳಿನ ಎಸಳನ್ನ ಬಿಡಿಸಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ಬೇಕು. 1 ಪೀಸ್ ಆಗುವಷ್ಟು ಶುಂಠಿನ ಹಾಕೊಂಡಿದೀನಿ. ಸಣ್ಣ ಸೈಜ್ ನ ಹುಣಸೆ ಹಣ್ಣನ್ನ ಹಾಕೊಳ್ಬೇಕು. ಇದನ್ನೆಲ್ಲ ಹಾಕಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫ್ರೈ ಮಾಡಿ ಆದ್ಮೇಲೆ ಮಿಶ್ರಣನ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಮಿಶ್ರಣ ತಣ್ಣಗಾದ್ಮೇಲೆ ಈ ಮಿಶ್ರಣನ ಒಂದು ಮಿಕ್ಸಿ ಜಾರಿಗೆ ತೆಕ್ಕೊಳ್ಬೇಕು. 1 ಕಪ್ ಆಗುವಷ್ಟು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ಬೇಕು. ಅರ್ಧ ಕಪ್ ಆಗುವಷ್ಟು ಹುರಿಗಡಲೆನ ಹಾಕೊಳ್ಬೇಕು. ನಾವು ಹುರಿಗಡಲೆನ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಅಳತೆಯಲ್ಲಿ ತೆಂಗಿನಕಾಯಿ ತುರಿನ ಹಾಕೊಳ್ಬೇಕು. ನಾನಿಲ್ಲಿ ಅರ್ಧ ಕಪ್ ಹುರಿಗಡಲೆಗೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡಿದೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. 75% ಮಿಕ್ಸಿ ಆದ್ಮೇಲೆ ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸಿ ಮಾಡ್ಕೊಂಡ್ರೆ ಚಟ್ನಿ ರೆಡಿ ಆಗತ್ತೆ. ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕಿ, ಆಯಿಲ್ ಬಿಸಿ ಆದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಉದ್ದನ್ನ ಹಾಕೊಳ್ಬೇಕು. ಇದ್ರ ಜೊತೆ ಬೇಕು ಅಂದ್ರೆ ಕಡಲೆಬೇಳೆನೂ ಹಾಕೊಳ್ಬಹುದು, ನಾನಿಲ್ಲಿ ಹಾಕ್ತಾ ಇಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿ ಆದ್ಮೇಲೆ 2 ಡ್ರೈ ಚಿಲ್ಲಿನ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ. 10 ರಿಂದ 12 ಕರಿಬೇವಿನ ಎಲೆಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೌಡರ್ ಇಂಗನ್ನ ಹಾಕೊಳ್ಬೇಕು. ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚಟ್ನಿಗೆ ಹಾಕುವ ಒಗ್ಗರಣೆ ರೆಡಿ ಆಗತ್ತೆ. ಈಗ ಮಿಕ್ಸಿ ಮಾಡ್ಕೊಂಡಿರೋ ಚಟ್ನಿನ ಒಂದ್ ಬೌಲ್ಗೆ ಹಾಕೊಳ್ಬೇಕು. ಚಟ್ನಿಗೆ ಎಷ್ಟು ನೀರ್ ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಕೊನೆಯಲ್ಲಿ ನಾವು ಮಾಡ್ಕೊಂಡಿರೋ ಒಗ್ಗರಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಕೊಕೊನೆಟ್ ಚಟ್ನಿ ರೆಡಿ ಆಗತ್ತೆ.